ವಿದ್ಯಾರ್ಥಿನಿಯರೇ, ವೇದಿಕೆಯ ಮೇಲೆ ಕುಳಿತಿರ್ತಕ್ಕಂಥ ಗಣ್ಯರೇ, ಏಯ್ ಯಾರಲ್ಲಿ ಪ್ಲೀಸ್ ಸಮಾಧಾನ, ಸೈಲೆನ್ಸ್. ನಿಮ್ಮ ಹತ್ರನೂ ಬರ್ತೀನಿ. ಎಷ್ಟು ಟ್ರೈ ಮಾಡಿದ್ರು ಆ ಕನಸಿಗೆ ವಾಪಸ್ ಹೋಗಕ್ಕಾಗ್ಲಿಲ್ಲ. மனம் எங்கோ போகுதே வாராமல் தாராமல் மனம் எங்கோ போகுதே. ಕ್ಲಾಸಲ್ಲಿ ಆರಾಮಾಗಿ ಬೆಂಚ್ ಮೇಲೆ ಕೂತ್ಕೊಂಡು ಸರ್ಗಳು ಹೇಳೋ ಪಾಠನ ಅಲ್ಪ ಸ್ವಲ್ಪ ಕೇಳಿಸ್ಕೊಂಡು ಸರ್ ಇನ್ನೇನ ಕಡೆ ತಿರುಗ್ತಾರೆ ಅನ್ನೋಷ್ಟೊತ್ತಿಗೆ ಕೈಯಿಂದ ಕೈಗೆ ಪಾಸ್ ಆಗೋ ಸ್ನ್ಯಾಕ್ಸ್, ಯಾವುದೋ ಊರಿನ ಕ್ರಶ್ ಜೊತೆಗೆ ಟೆಕ್ಸ್ಟ್, ಜೋಕ್ಸ್, ಕಮೆಂಟ್ಸ್, ಮೊಬೈಲ್ ಅಲ್ಲಿ ಗೇಮ್ಸ್, ಬೆಂಚ್ ಗೋಡೆ ಮೇಲೆ ಡ್ರಾಯಿಂಗ್, ಆರ್ಟ್ಸ್, ಇರೋ ಬರೋ ಎಲ್ಲ ಸಬ್ಜೆಕ್ಟ್ಗೂ ಒಂದೇ ನೋಟ್ಸ್, ತಿಂಗ್ಳುಗಟ್ಲೆ ಬರೆಯೋ ಅದೊಂದೇ ಪೆನ್. ಓ ಟಾಪರ್ ಸರ್ ಎಕ್ಸೆಪ್ಷನ್. ಸರ್ ಏನಾದ್ರು ರೈಟ್ ದ ನೋಟ್ಸ್ ಅಂದ್ರೆ ಬರೆಯೋ ತರ ನಾಟಕ. ಪೆನ್ ಇಲ್ಲ ಅಂದ್ರೆ ಮಗ 2 ಪೆನ್ ಇದೆಯಾ, ಮಗ ಎಕ್ಸ್ಟ್ರಾ ಪೆನ್ ಇದೆಯಾ ಅಂತ ಕೇಳೋ ಫ್ರೆಂಡು. ಕೊಟ್ರೆ ಮುಂದಿನ ಸತಿನೂ ನಮ್ಮನ್ನೇ ಕೇಳ್ತಾನೆ ಅನ್ನೋ ಭಯನೂ ಹೌದು. ಕೊಟ್ಟಿದ್ ಪೆನ್ ಮತ್ತೆ ಸಿಗಲ್ಲ ಅನ್ನೋದು ಹೌದು. ಬ್ರೇಕಲ್ಲಿ ಕ್ಯಾಂಟೀನ್ ಹೋಗ್ಬಿಟ್ರೆ ಜ್ಯೂಸು, ಸ್ಯಾಂಡ್ವಿಚ್, ಚಾಟ್ಸ್ ಅಂಗಡಿ. ಒಂದಿನ ಅವ್ನ್ ಟ್ರೀಟು, ಒಂದಿನ ಇವ್ನ್ ಟ್ರೀಟು. ಪೂರ್ತಿ ಸೇನೇನೆ ಗ್ರೂಪ್ ಆಗಿ ಹೋಗ್ಬಿಟ್ರೆ ಬ್ರೋಸ್ ನಾನ್ ಪೇ ಮಾಡ್ತೀನಿ, ಎಲ್ಲರೂ ನನಗೆ ಫೋನ್ ಪೇ ಮಾಡ್ಬೇಡಿ, ಅಷ್ಟೇ. ಕ್ಲಾಸಿಗೆ 5 ನಿಮಿಷಕ್ಕಿಂತ ಜಾಸ್ತಿ ಲೇಟ್ ಆಗೋದ್ರೆ ಸರ್ಗಳದ್ದು ಸಿಗ್ನೇಚರ್ ಡೈಲಾಗ್, ಯು ಆರ್ ಟೂ ಅರ್ಲಿ ಟು ದ ನೆಕ್ಸ್ಟ್ ಕ್ಲಾಸ್. ಕಾಲೇಜ್ ಗ್ರೂಪ್ಸು, ಅವ್ರದ್ದು ರೆಕ್ರೂಟ್ಮೆಂಟು, ಕ್ಲಾಸಲ್ಲಿ ಅನೌನ್ಸ್ಮೆಂಟು, ಅಯ್ಯೋ ಕಾಯ್ತಾ ಇರ್ತಿದ್ವಿ ಅವ್ರು ಯಾವಾಗ ಬರ್ತಾರೆ ಅಂತ. ಅವ್ರು ಏನಾದರೂ ಮಿಸ್ಟೇಕ್ಸ್ ಮಾಡಿದ್ರೆ ಅಜೀಬ್ ಮಾಡ್ತಿದ್ವಿ, ಬಟ್ ಅನೌನ್ಸ್ಮೆಂಟ್ ಕೇಳಕ್ಕೆ ಒಂಥರ ಮಜಾ. ಕ್ಲಾಸ್ಗೆ ಹೋಗಿಲ್ಲ ಅಂದ್ರೂ ಅಟೆಂಡೆನ್ಸ್ ಸಿಗುತ್ತೆ ಅನ್ನೋ ಕಾರಣಕ್ಕೆ ಅಟೆಂಡ್ ಆಗ್ತಿದ್ದಿದ್ದು ಕಾಲೇಜ್ ಈವೆಂಟ್ಸ್. ಈ ಎಲ್ಲ 2 ಗ್ರೂಪ್ ಆಗಿ ಮತ್ತೆ ಒಂದಾಗ್ತಿದ್ದು ಕಾಲೇಜ್ ಎಲೆಕ್ಷನ್ಸ್, ಬ್ರಾಂಚ್ ಫೆಸ್ಟು, ಕಾಲೇಜ್ ಫೆಸ್ಟು, ಆಫ್ಲೈನ್ ಎಕ್ಸಾಮ್ಗೋಸ್ಕರ ಮಾಡಿದ ಪ್ರೊಟೆಸ್ಟ್, ಫ್ರೀ ಪೀರಿಯಡಲ್ಲಿ ಕಟ್ಟೆ ಮೇಲೆ ಕೂತ್ಕೊಂಡು ಕಾಯ್ತಿದ್ದ ಕ್ರಶ್. ಕಾಲೇಜ್ ಲೈಫ್ ಎಷ್ಟೊಂದು ಚೆನ್ನಾಗಿತ್ತಲ್ವಾ. ಆದರೆ ಈಗ ಫೈನಲ್ ಇಯರ್ ಸ್ಟೂಡೆಂಟ್ಸ್ಗೆ ಬಿಟ್ಟು ಹೋಗೋ ಟೈಮ್ ಬಂದೇ ಬಿಡ್ತು. ಮೊನ್ನೆ ತಾನೇ ಕಾಲೇಜಿಗೆ ಜಾಯ್ನ್ ಆದೆ ಅನ್ನೋ ಥರ ಅನಿಸ್ತಾ ಇದೆ. ಆದರೆ ಈಗ ಇಷ್ಟು ಬೇಗ ಮುಗಿಯುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಬಂದು ಹೊಸದ್ರಲ್ಲಿ ಯಾರ ಪರಿಚಯನೂ ಇರಲಿಲ್ಲ. ಆದರೆ ಈಗ ಎಲ್ಲರೂ ಮಚ್ಚ, ಡೂಡ್, ಫ್ರೆಂಡ್ಸ್ ಎಲ್ಲರೂ ನಮ್ಮವರೇ ಅನ್ನೋ ಭಾವನೆ. ಏಕೋ ಏನೋ ಬಿಟ್ಟು ಹೋಗೋಕ್ಕೆ ತುಂಬಾ ಬೇಜಾರಾಗ್ತಿದೆ. ಇನ್ನು ಮುಂದೆ ಕಾಲೇಜ್ಗೆ ಬರೋಕ್ಕಾಗಲ್ಲ, ಫ್ರೆಂಡ್ಸ್ ಜೊತೆ ಜಾಲಿ ಮಾಡೋಕ್ಕಾಗಲ್ಲ, ಕ್ಲಾಸ್ ರೂಮ್ಗೆ ಹೋಗೋಕ್ಕಾಗಲ್ಲ. ಎಲ್ಲನ ನೆನಪಿಸ್ಕೊಂಡ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಆದರೆ ಏನು ಮಾಡೋದು, ಎಲ್ಲರೂ ಅವರವ್ರ ಜೀವನಕ್ಕೋಸ್ಕರ ಒಂದೊಂದು ದಾರಿನ ಹುಡುಕಲೇಬೇಕು. ಕಾಲೇಜ್ ಲೈಫ್ ಮುಗ್ದಿರ್ಬೋದು, ಆದರೆ ಕಾಲೇಜಲ್ಲಿ ಕಳೆದಂತಹ ಸುಂದರ ನೆನಪುಗಳು ಮಾತ್ರ ಯಾವತ್ತೂ ಶಾಶ್ವತ. ರಕ್ತ ಸಂಬಂಧಗಳ ಮೀರಿದ ಬಂಧವಿದು, ಯಾವ ಬಿಂದುವಿನಲ್ಲಿ ಸಂಧಿಸುವುದು. ಕಣ್ಣ ಕಂಬನಿಯ ತೋರಿಸುವ ಸ್ನೇಹಿತ, ನಮ್ಮ ಸ್ನೇಹವಿದು ಇರಲಿ ಶಾಶ್ವತ. ಎಲ್ರಿಗೂ ಒಂದೇ ಕೇಳ್ಕೊತೀನಿ, ಎಲ್ಲೋ ಇದ್ದವರು ಇಲ್ಲಿ ಒಂದಾಗಿದ್ದೀವಿ. ನಾಳೆ ಎಲ್ಲೇ ಸಿಕ್ಕಿದ್ರು ಇಲ್ಲಿ ಹೆಂಗಿದ್ವೋ ಹಂಗೆ ಇರೋಣ.